ಒಲಿತು ಮಾಡು ಮನುಸ ನೀನಿರೋದು 3 ದಿವಸ. ಒಲಿತು ಮಾಡು ಮನುಸ ನೀನಿರೋದು 3 ದಿವಸ. ನಿಜ ರೀ, ಇರೋದು 3 ದಿವಸ. ಒಲಿತು ಮಾಡು, ಮಾಡ್ತಾನೇ ಹೋಗು. ಆದರೆ ಒಲಿತು ಮಾಡಿದವನಿಗೆ ಏನಾಗಬೇಕು? ಅವನಿಗೂ ಒಳ್ಳೇದಾಗಬೇಕಲ್ವಾ? ಅವನಾಗ್ಬೋದು, ಅವಳಾಗ್ಬೋದು. ಒಳ್ಳೇದು ಮಾಡ್ಕೊಳ್ತಾ ಹೋಗ್ತಾ ಇರು. 3 ದಿನ ಸಂತೆ, ಇಲ್ಲೇನೂ ಇಲ್ಲ, ಓಕೆ ಒಪ್ಕೊಳ್ಳೋಣ. ಒಳ್ಳೇದು ಮಾಡೋರ್ಗೂ ಒಳ್ಳೇದಾಗಬೇಕಲ್ವಾ? ಎಲ್ಲಾಗ್ತಿದೆ ಒಳ್ಳೇದು? ಯಾವಾಗ ರೀ ಆಗೋದು? ಎಲ್ಲಿದೆ ನ್ಯಾಯ, ನೀತಿ, ಧರ್ಮ, ಸರ್ಕಾರ, ಕಾನೂನು? ನೋ, ಎಲ್ಲ ದುಡ್ಡಿನ ಮೇಲೆ. ಭಾಳ ಮೋಸ. ಯಾವ ಚಾನಲ್ಗೋಗು, ಯಾವ ಟಿ ವಿಗೋಗು, ಯಾವ ಸ್ಟೇಷನ್ಗೋಗು ನ್ಯಾಯ, ನೀತಿ, ಧರ್ಮ ಇಲ್ಲ. ಯಾಕೆ? ನಾಗಲಕ್ಷ್ಮಿ ಚೌಧರಿ ಮೇಡಮ್ ನಮಸ್ಕಾರ. ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಿಮ್ಮ ಒಂದು ವಿಡಿಯೋಗಳಾಗ್ಬೋದು, ನಿಮ್ಮ ಒಂದು ಒಳ್ಳೆಯ ಕೆಲಸಗಳು, ನಾನೊಬ್ಬಳೆಲ್ಲ ಹಲವಾರು ಸಾವಿರಾರು ಲಕ್ಷಾಂತರ ಜನ ಹೆಣ್ಮಕ್ಳು, ಕೋಟ್ಯಾಂತರ ಜನ ನೋಡ್ತಿದ್ದಾರೆ. ನಿಮ್ಮ ಥರ ಬದುಕಬೇಕು, ಒಂದು ಸರ್ಕಾರನ ಒಂದು ಒಳ್ಳೆಯ ಕಾನೂನು ಜಾರಿಗೆ ಬರಬೇಕು, ಹೆಣ್ಮಕ್ಳಿಗೆ ಎಲ್ಲೂ ಅನ್ಯಾಯ ಆಗಬಾರ್ದು, ನ್ಯಾಯ ಬೇಕು. ದಯವಿಟ್ಟು ನಾನು ನಿಮ್ಮನ್ನಾದಷ್ಟು ಬೇಗ ಭೇಟಿ ಆಗ್ತೀನಿ. ನಿಮ್ಮ ಒಂದು ಸಹಾಯ ನಮಗೆ ಬೇಕಾಗಿದೆ. ಖಂಡಿತವಾಗ್ಲೂ ಜನ ಹೇಳ್ತಾರೆ ಒಳ್ಳೇದಕ್ಕೆ ಒಳ್ಳೇದಾಗತ್ತೆ. ಒಳಿತು ಮಾಡಿಕೊಂಡೇ ಹೋಗ್ತಾರೆ. ಒಳಿತು ಮಾಡಿದವನಿಗೆ ಕೆಟ್ಟದಾದರೆ ಯಾರಿಗೆ ಒಳಿತು ಮಾಡೋದು? ಏನಕ್ಕೆ ಒಳಿತು ಮಾಡಬೇಕು? ನನ್ನ ಪ್ರಶ್ನೆ ಆಗ್ಬಿಟ್ಟಿದೆ. ನನಗೆ ನಾನೇ ಪ್ರಶ್ನೆ ಹಾಕ್ಕೋತಿದ್ದೀನಿ. ಒಳ್ಳೇದು ಮಾಡಿದಕ್ಕೆ ಒಳ್ಳೇದು ರಿಟರ್ನ್ ಏನಾದರೂ ಒಳ್ಳೇದಾಗಬೇಕಲ್ವಾ? ಹಿಂಗಾಗ್ಬಿಟ್ಟಿದೆ ಜೀವನಗಳು. ಬೇಜಾರಾಗ್ಬಿಟ್ಟಿದೆ. ಎಲ್ಲರೂ ಸ್ವಾರ್ಥಿಗಳೇ. ಆ ಥರ ಸ್ವಾರ್ಥ ಇರಬಾರ್ದು.